ನಮಸ್ಕಾರ. ನಾನು ಕೃಷ್ಣರಾಜ ಒಡೆಯರ್ ನಾಲ್ವಡಿ, ಮೈಸೂರು ಸಾಮ್ರಾಜ್ಯದ 24ನೇ ಮಹಾರಾಜ. ನಾನು 1884ರ ಜೂನ್ 4ನೇ ತಾರೀಖು ಮೈಸೂರು ಅರಮನೆಯಲ್ಲಿ ಜನಿಸಿದೆ. ತಂದೆ ಮಹಾರಾಜ ಚಾಮರಾಜೇಂದ್ರ ಒಡೆಯರ್, ನನ್ನ ತಾಯಿ ಮಹಾರಾಣಿ ಕೆಂಪನಂಜಮ್ಮನಿ ಮನಿದೇವಿಯವರು. ನನ್ನ ಬಾಲ್ಯ ಕಷ್ಟದಿಂದ ಆರಂಭವಾಯಿತು. ನನಗೆ ಕೇವಲ 10 ವರ್ಷ ವಯಸ್ಸಾಗಿದ್ದಾಗ 1894ರಲ್ಲಿ ನನ್ನ ತಂದೆ ನಿಧನರಾದರು. 1895ರ ಫೆಬ್ರವರಿ 1ನೇ ತಾರೀಖು 11 ವರ್ಷದ ವಯಸ್ಸಿನಲ್ಲಿ ನಾನು ಸಿಂಹಾಸನ ಏರಿದೆ. ಆ ಸಮಯದಲ್ಲಿ ನನ್ನ ತಾಯಿ ರಾಜಪ್ರತಿನಿಧಿಯಾಗಿ ರಾಜ್ಯವನ್ನು ಆಳಿದರು. 1902ರ ಆಗಸ್ಟ್ 8ನೇ ತಾರೀಖು ಗವರ್ನರ್ ಜನರಲ್ ಜಾರ್ಜ್ ಕರ್ಜನ್ ಅವರು ಜಗನ್ಮೋಹನ ಅರಮನೆಯಲ್ಲಿ ನನಗೆ ಸಂಪೂರ್ಣ ಆಳ್ವಿಕೆಯ ಅಧಿಕಾರ ನೀಡಿದರು. ಆ ದಿನದಿಂದ ನನ್ನ ನಿಜವಾದ ಪ್ರಯಾಣ ಆರಂಭವಾಯಿತು. ನನ್ನ ಜೀವನದ ಉದ್ದೇಶ ಬಹಳ ಸರಳವಾಗಿತ್ತು: ಜನರ ಸಮೃದ್ಧಿ ಮತ್ತು ಸುಖ. ನಾನು ಮೈಸೂರನ್ನು ಆಧುನಿಕ ರಾಜ್ಯವನ್ನಾಗಿ ಪರಿವರ್ತಿಸಲು ನಿರ್ಧರಿಸಿದೆ. ಶಿವನಸಮುದ್ರ ಜಲಪಾತದಲ್ಲಿ ಜಲವಿದ್ಯುತ್ ಯೋಜನೆಯನ್ನು ನಾವು ಸ್ಥಾಪಿಸಿದೆವು. ಮೈಸೂರು ಏಷ್ಯಾದಲ್ಲೇ ಮೊದಲ ಬಾರಿಗೆ ಜಲವಿದ್ಯುತ್ ಉತ್ಪಾದಿಸಿದ ಭಾರತೀಯ ರಾಜ್ಯವಾಯಿತು. 1905ರ ಆಗಸ್ಟ್ 5ನೇ ತಾರೀಖು ಬೆಂಗಳೂರು ಏಷ್ಯಾದಲ್ಲೇ ವಿದ್ಯುತ್ ದೀಪಗಳನ್ನು ಹೊಂದಿದ ಮೊದಲ ನಗರವಾಯಿತು. ಶಿಕ್ಷಣ ನನ್ನ ಹೃದಯಕ್ಕೆ ಬಹಳ ಹತ್ತಿರ. 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನು ನಾವು ಸ್ಥಾಪಿಸಿದೆವು. ಇದು ಭಾರತೀಯ ಪ್ರಾಂತ್ಯದಿಂದ ಸ್ಥಾಪಿತವಾದ ಮೊದಲ ವಿಶ್ವವಿದ್ಯಾಲಯ. ನಾನು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಸ್ಥಾಪಕ ಸಹಸದಸ್ಯ ಮತ್ತು ಮೊದಲ ಕುಲಪತಿ. 1909ರಲ್ಲಿ ಬೆಂಗಳೂರು ನಗರದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸ್ಥಾಪನೆಗೆ 371 ಎಕರೆ ಭೂಮಿಯನ್ನು ದಾನ ಮಾಡಿದೆವು. ಸಾಮಾಜಿಕ ಸುಧಾರಣೆಗಳಿಗೂ ನಾನು ವಿಶೇಷ ಪ್ರಾಮುಖ್ಯತೆ ನೀಡಿದೆ. 8 ವರ್ಷದೊಳಗಿನ ಹುಡುಗಿಯರಿಗೆ ಬಾಲ್ಯ ವಿವಾಹವನ್ನು ನಿಷೇಧಿಸಿದೆವು. ವಿಧವೆಯರಿಗೆ ವಿದ್ಯಾರ್ಥಿ ವೇತನ ನೀಡಿದೆವು. 1923ರಲ್ಲಿ ಮೈಸೂರು ಭಾರತದಲ್ಲೇ ಮೊದಲ ಬಾರಿಗೆ ಮಹಿಳೆಯರಿಗೆ ಮತದಾನದ ಹಕ್ಕು ನೀಡಿದ ರಾಜ್ಯವಾಯಿತು. 1924ರಲ್ಲಿ ನಮ್ಮ ಕನಸಿನ ಯೋಜನೆ ಕೃಷ್ಣರಾಜಸಾಗರ ಅಣೆಕಟ್ಟು ಪೂರ್ಣಗೊಂಡಿತು. ಇದು ನಮ್ಮ ರಾಜ್ಯದ ಕೃಷಿಗೆ ಹೊಸ ಜೀವ ತುಂಬಿತು. ಸಾವಿರಾರು ಎಕರೆ ಭೂಮಿ ಫಲವತ್ತಾಯಿತು. ಕೈಗಾರಿಕೆಗಳ ಅಭಿವೃದ್ಧಿಯು ನಮ್ಮ ಆದ್ಯತೆಯಾಗಿತ್ತು. 1923ರಲ್ಲಿ ಭದ್ರಾವತಿಯಲ್ಲಿ ಮೈಸೂರು ಐರನ್ ವರ್ಕ್ಸ್, 1936ರಲ್ಲಿ ಮೈಸೂರು ಪೇಪರ್ ಮಿಲ್ಸ್, 1933ರಲ್ಲಿ ಮಂಡ್ಯದಲ್ಲಿ ಮೈಸೂರು ಶುಗರ್ ಮಿಲ್ಸ್, ಹೀಗೆ ಅನೇಕ ಕೈಗಾರಿಕೆಗಳನ್ನು ನಾವು ಸ್ಥಾಪಿಸಿದೆವು. 1918ರಲ್ಲಿ ಮೈಸೂರು ಸ್ಟೇಟ್ ರೈಲ್ವೇಸ್ ಆರಂಭವಾಯಿತು. ನಾನು ಸಂಗೀತ ಪ್ರೇಮಿ. ನಾನು 8 ವಾದ್ಯಗಳನ್ನು ನುಡಿಸುತ್ತೇನೆ: ಕೊಳಲು, ಪಿಟೀಲು, ಸ್ಯಾಕ್ಸೋಫೋನ್, ಪಿಯಾನೋ, ಮೃದಂಗ, ನಾದಸ್ವರ, ಸಿತಾರ್ ಮತ್ತು ವೀಣೆ. 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ನಾವು ಸ್ಥಾಪಿಸಿದೆವು. ನಾನೇ ಅನೇಕ ಕನ್ನಡ ಕವನಗಳನ್ನು ರಚಿಸಿದ್ದೇನೆ. 1925ರಲ್ಲಿ ಮಹಾತ್ಮ ಗಾಂಧೀಜಿ ನನ್ನನ್ನು ರಾಜರ್ಷಿ ಎಂದು ಗೌರವಿಸಿದರು. 1930ರಲ್ಲಿ ಲಂಡನ್ನಲ್ಲಿ ನಡೆದ ರೌಂಡ್ ಟೇಬಲ್ ಸಮ್ಮೇಳನದಲ್ಲಿ ಜಾನ್ ಸಾಂಕೆ ಹೇಳಿದರು: ಮೈಸೂರು ವಿಶ್ವದಲ್ಲೇ ಅತ್ಯುತ್ತಮವಾಗಿ ಆಡಳಿತ ನಡೆಸುವ ರಾಜ್ಯ. 1900ರ ಜೂನ್ 6ನೇ ತಾರೀಖು ನಾನು ಮಹಾರಾಣಿ ಪ್ರತಾಪಕುಮಾರಿ ದೇವಿಯವರನ್ನು ವಿವಾಹವಾದೆ. ನನ್ನ ಜೀವನದುದ್ದಕ್ಕೂ ನಾನು ನನ್ನ ಜನರ ಸೇವೆಯಲ್ಲಿದ್ದೆ. ಬಡತನ ನಿವಾರಣೆ, ಶಿಕ್ಷಣ ಪ್ರಸಾರ, ಆರೋಗ್ಯ ಸೌಲಭ್ಯಗಳು ಇವೇ ನನ್ನ ಜೀವಿತಾವಧಿಯ ಧ್ಯೇಯ. ಜನರು ನನ್ನನ್ನು ಆಧುನಿಕ ಮೈಸೂರಿನ ತಂದೆ ಎಂದೂ ಕರೆಯುತ್ತಾರೆ. ನನ್ನ ಆಳ್ವಿಕೆಯನ್ನು ಮೈಸೂರಿನ ಸುವರ್ಣಯುಗ ಎಂದು ಸ್ಮರಿಸುತ್ತಾರೆ. ಕೆಆರ್ಎಸ್ ಅಣೆಕಟ್ಟು, ಕೆಆರ್ ಮಾರ್ಕೆಟ್, ಕೆಆರ್ ನಗರ ಇವೆಲ್ಲವೂ ನಮ್ಮ ಕನಸುಗಳ ಸಾಕ್ಷಿಗಳು. ನನ್ನ ನಿಜವಾದ ಸಾಧನೆ ಕಟ್ಟಡಗಳಲ್ಲ, ಅದು ನನ್ನ ಜನರ ಮುಖದಲ್ಲಿದ್ದ ನಗು, ಅವರ ಬದುಕಿನಲ್ಲಿ ಬಂದ ಬದಲಾವಣೆ, ಅವರ ಭವಿಷ್ಯದಲ್ಲಿ ಹೊಳೆದ ಭರವಸೆ. ಮೈಸೂರನ್ನು ಆಧುನಿಕ, ಶಿಕ್ಷಿತ, ಸಮೃದ್ಧ ರಾಜ್ಯವನ್ನಾಗಿ ಮಾಡುವುದು ಇದೇ ನನ್ನ ಜೀವನದ ಉದ್ದೇಶ. ಮತ್ತು ಆ ಕನಸು ನನಸಾಗುವುದನ್ನು ನೋಡುವ ಭಾಗ್ಯ ನನಗಿತ್ತು. ಧನ್ಯವಾದಗಳು. ಜೈ ಮೈಸೂರು.